ನಮಸ್ಕಾರ್ಯಪ್ಪ ಶರಣರಿಗೆ. ನಾ ಇವತ್ತು ನಿಮ್ಮನ್ನು ಕರ್ಕೊಂಡು ಬಂದಿರೋದು ಎಲ್ಲಿಗಂತಂದು ನೋಡ್ರಿ, ಕರ್ನಾಟಕದ ಅತ್ಯಂತ ಪವಿತ್ರ ಹಾಗೂ ಶ್ರೇಷ್ಠ ಪುಣ್ಯಕ್ಷೇತ್ರ ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠ. ನೋಡ್ರಿ, ಈ ಮಠಕ್ಕೆ ಕಾಲು ಇಡುತ್ತಿದ್ದಂತೆ ಮನಸ್ಸಿಗೆ ಸಿಗುವ ಶಾಂತಿಯ ನೆಮ್ಮದಿಗಳನ್ನ ಮಾತುಗಳಲ್ಲಿ ಹೇಳಕ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂತಂದ್ರೆ ಕಾಯಕ ಮತ್ತು ದಾಸೋಹ ಮೂಲಕ ಕೋಟ್ಯಾಂತರ ಜನರಿಗೆ ಬೇಕಾಗಿರುವಂತ ಈ ಪುಣ್ಯ ಭೂಮಿಯ ಪವಿತ್ರ ವಾತಾವರಣವೇ ಅಷ್ಟು ವಿಶೇಷವಾಗಿರುವಂತಹದ್ದು. ನೋಡ್ರಿ, ನೋಡ್ರಿ ಹಂಗ ನಾವು ಸ್ವಲ್ಪ ರೆಡಿ ಆಗ್ಬಿಟ್ಟು ಸ್ವಲ್ಪ ಗದ್ಗಿ ದರ್ಶನ ಪಡ್ಕೊಂಡ್ ಬರೋಣ ಅಂತಂದು ಹೊರಟಿ. ನೋಡ್ರಿಪ್ಪ, ನೋಡ್ರಿ ಇಲ್ಲಿ ಯಾವ ತರ ಒಂದು ವಾತಾವರಣ ಐತೆ ಅನ್ನೋದನ್ನು ನೋಡ್ಬೇಕು ನೀವು. ಇಲ್ಲಿ ಈ ಮಠದ ಪ್ರತಿಯೊಂದು ಮೂಲೆಯಲ್ಲೂ ಒಂದು ಶಿಸ್ತು ಮತ್ತು ಸಂಸ್ಕಾರ ಎದ್ದು ಕಾಣ್ತೈತ್ರಿ. ಇಲ್ಲಿನ ಶಾಂತ ವಾತಾವರಣ, ಮಕ್ಕಳ ಪ್ರಾರ್ಥನೆಯ ಶಬ್ದ ಮತ್ತು ಪ್ರಕೃತಿಯ ಸೌಂದರ್ಯ ನಮ್ಮ ಮನಸ್ಸಿನ ಎಲ್ಲಾ ಒತ್ತಡಗಳನ್ನ ದೂರ ಮಾಡ್ತೈತಿ. ನೋಡ್ರಿಪ್ಪ, ಇಲ್ಲಿನ ಪರಿಸರದಲ್ಲಿ ಓಡಾಡೋದೇ ಒಂದು ರೀತಿಯ ನಮ್ಮ ಧನ್ಯ ಅಂತ ತಿಳ್ಕೊಬೇಕಾಗ್ತೈತ್ರಿ ನಾವೆಲ್ಲ. ಇಲ್ಲಿಗೆ ಬಂದ ಮೇಲೆ ಮೊದಲಿಗೆ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದರ್ಶನ ಪಡೆದ ನಂತರ ಯುಗದ ಬೆಳಕು ನಡೆದಾಡುವ ದೇವರೆಂದೇ ಪೂಜಿಸಲ್ಪಡುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳವರ ಗದ್ದುಗೆ ನಮಸ್ಕಾರ ಮಾಡಿದ್ರು. ನೋಡ್ರಿ, ಹಂಗ ಈ ಜಾಗದಾಗ ನಿಂತಾಗ ಅವರ ನಿಸ್ವಾರ್ಥ ಸೇವೆ, ಕರುಣೆ ಮತ್ತು ಆಶೀರ್ವಾದದ ಸ್ಪಂದನ ನಮಗೆ ಅರಿವಾಗ್ತೈತ್ರಿ. ಹಂಗ ಇಲ್ಲಿ ಮುಖ್ಯವಾಗಿ ಸಿದ್ಧಗಂಗಾ ಮಠ ಅಂದ್ರೆ ನೆನಪಾಗೋದು ತ್ರಿವಿಧ ದಾಸೋಹ. ನೋಡ್ರಿ, ಅನ್ನ ದಾಸೋಹ, ಜ್ಞಾನ ದಾಸೋಹ ಮತ್ತು ಅಕ್ಷರ ದಾಸೋಹ. ಇಲ್ಲಿ ಪ್ರತಿದಿನ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಮತ್ತು ಊಟದ ವ್ಯವಸ್ಥೆ ನಡೀತೈತ್ರಿ. ಜಾತಿ ಮತದ ಭೇದವಿಲ್ಲದೆ ಎಲ್ಲರಿಗೂ ಪ್ರೀತಿಯಿಂದ ಅಪ್ಪಿಕೊಳ್ಳುವ ಈ ಸಂಸ್ಕಾರ ನಿಜಕ್ಕೂ ಅದ್ಭುತ. ನೋಡ್ರಿ, ಯಾರೆಲ್ಲ ಮಠದ ಪರಂಪರೆ ಮತ್ತು ಆಶ್ರಮದ ಪರಂಪರೆ ಒಳಗ ಬೆಳೆದು ಬಂದಿರ್ತಾರಲ್ರಿ, ಆ ವಿದ್ಯಾರ್ಥಿಗಳಿಗೆ, ಆ ಮಕ್ಕಳಿಗೆ ಜೀವನ ಅನ್ನೋದು ಏನು ಅನ್ನೋದನ್ನ ಎಲ್ಲ ಕಲಿಸಿಕೊಡ್ತೈತ್ರಿ. ಯಾಕಪ್ಪ ಅಂತಂದ್ರೆ ಸ್ವಂತ ಹಡೆದಂತಹ ತಂದೆ ತಾಯಿಯನ್ನ ತೊರೆದು ಆ ಆಶ್ರಮ, ಆ ಮಠ ಅನ್ನೋದೇನಿರ್ತದಲ್ರಿ, ಅದವೇ ಬಂಧು ಬಳಗ ಎಲ್ಲ ಅಂದ್ಕೊಂಡು ಜೀವನವನ್ನ ಅಭ್ಯಾಸವನ್ನ ಗೈತಿರ್ತಾರೆ. ಅಂತಹ ಒಂದು ಪುಣ್ಯ ಕ್ಷೇತ್ರ ಐತ್ರಿ ಇದು. ಯಾರೆಲ್ಲ ಮಠದ ಪರಂಪರೆ, ಆಶ್ರಮದ ಪರಂಪರೆ ಅಂದ್ರೆ ಯಾರು ಬಹಳ ಇಷ್ಟಪಡ್ತೀರಿ ಅವರು ದಯವಿಟ್ಟು ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡ್ರಿ ಅಂತ